ವಾಹನ ಬಳಕೆಯನ್ನು ಕಡಿಮೆ ಮಾಡುವ ಉತ್ತಮ ಪರ್ಯಾಯಗಳು ಯಾವುವು? ಉತ್ತರ ಸಾರ್ವಜನಿಕ ಸಾರಿಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಬಸ್, ಮೆಟ್ರೋ, ರೈಲುಗಳು ಹೆಚ್ಚು ಜನರಿಗಾಗಿ ಪ್ರಯಾಣದ ಉತ್ತಮ ಆಯ್ಕೆ. ಒಂದು ಕಾರಿನ ಬದಲಿಗೆ ಹಲವಾರು ಜನರ ಪ್ರಯಾಣವನ್ನು ಹೊಂದಿಸುತ್ತದೆ. ಕಾರ್ಬನ್ ಉಳಿತಾಯ. ಕಾರ್ಪೂಲ್, ಶೇರ್ ಡ್ರೈವಿಂಗ್. ಒಬ್ಬರಿಗಿಂತ ಹೆಚ್ಚು ಜನರನ್ನು ಒಂದೇ ವಾಹನದಲ್ಲಿ ಸೇರಿಸಿ ಪ್ರಯಾಣಿಸುವುದು ಡಿಸೋಸೆಲ್ ಕಾರ್ಬನ್ ಎಮಿಷನ್ ಕಡಿಮೆ ಮಾಡುತ್ತದೆ. ಎಲೆಕ್ಟ್ರಿಕ್ ವಾಹನಗಳು ಪೆಟ್ರೋಲ್ ಅಥವಾ ಡೀಸೆಲ್ ಬಳಕೆ ಕಡಿಮೆ, ಶುದ್ಧ ಶಕ್ತಿ ಬಳಸಿ ಚಾಲನೆ, ವಾಯುಮಂಡಲದ ಮಾಲಿನ್ಯ ಕಡಿಮೆ. ಕೆಲಸದ ಸ್ಥಳದಿಂದ ದೂರವಿರುವವರು, ವೃತ್ತಿ ಅನುಸಾರ ದೂರದ ಆನ್ಲೈನ್ ಕೆಲಸ, ಪ್ರಯಾಣದ ಅಗತ್ಯ ಕಡಿಮೆ. ಪ್ರಶ್ನೆ: ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲು ಏನು ಮಾಡಬಹುದು? ಉತ್ತರ: ಬ್ಯಾಗ್ಗಳು, ಶಾಪಿಂಗ್ಗೆ ಕಾಗದ, ಹಣ್ಣಿನ ತೊಟ್ಟಿಗಳು ಅಥವಾ ಕೀಲು ಬ್ಯಾಗ್ ಬಳಕೆ. ಎರಡನೇದ್ದು ಬಾಟಲ್ ಅಥವಾ ಕಪ್ ಪುನಃ ಉಪಯೋಗ. ಪ್ಲಾಸ್ಟಿಕ್ ಬಾಟಲ್ ಬದಲು ಸ್ಟೀಲ್ ಅಥವಾ ಗ್ಲಾಸ್ ಬಾಟಲ್. ಮೂರನೇದ್ದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಿಟ್ಟು ಹೋದೆ. ಪ್ಲಾಸ್ಟಿಕ್ ಚಮಚ, ಪ್ಲೇಟು, ಸ್ಟ್ರಾ ಬಳಸುವುದು ಕಡಿಮೆ. ನಾಲ್ಕನೇದ್ದು ಬ್ಯಾಗ್ ಅಥವಾ ಕಂಟೈನರ್ ಬಳಕೆ. ತಿಂಡಿ, ಲಂಚ್ ಇತ್ಯಾದಿಗಾಗಿ ಮರುಬಳಕೆ ಉಳ್ಳ ಕಂಟೈನರ್. ಐದನೇದ್ದು ರಿಸೈಕ್ಲಿಂಗ್ ಬಳಸದೆ ಪ್ಲಾಸ್ಟಿಕ್ ಸರಿಯಾಗಿ ಬೇರ್ಪಡಿಸಿ ರಿಸೈಕ್ಲಿಂಗ್. ಅಡುಗೆ ಕೋಣೆಯಲ್ಲಿ ಏನೆಲ್ಲ ಪ್ರಶ್ನೆ ಮೂಡುತ್ತದೆ ಅಂತ ನೋಡೋಣ ಬನ್ನಿ. ಪ್ರಶ್ನೆ: ಅಡುಗೆ ಮಾಡುವಾಗ ಸಮಯ ಉಳಿಸಲು ಸುಲಭ ಟಿಪ್ಸ್ ಯಾವುದು? ಉತ್ತರ: ಪೂರ್ವ ಸಿದ್ಧತೆ. ತರಕಾರಿ, ಹಣ್ಣುಗಳನ್ನು ಮುಂಚಿತವಾಗಿ ತೊಳೆದು ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟುಕೊಳ್ಳಿ. ಪೌಡರ್, ಮಸಾಲೆ, ಪೇಸ್ಟ್, ಬೆಳ್ಳುಳ್ಳಿ, ಈರುಳ್ಳಿ ಬಲ್ಕ್ನಲ್ಲಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟುಕೊಳ್ಳಿ. ಒಟ್ಟಿಗೆ ಅಡುಗೆ. ಒಂದು ದಿನ ಹೆಚ್ಚು ಮಾಡಿದರೆ 2-3 ದಿನ ಬಳಸಬಹುದಾದ ಐಟಮ್ಸ್: ಸಾಂಬಾರ್ ಮಿಕ್ಸ್, ಕುರುಮಾ ಗ್ರೇವಿ, ಅಕ್ಕಿ, ದಾಲ್, ಚಪಾತಿ ಹಿಟ್ಟು ಮುಂಚಿತವಾಗಿ ಮಾಡಿ ಇಟ್ಟರೆ ಬೇಗ ಸಿದ್ಧ. ಪ್ರಶ್ನೆ: ಫ್ರಿಡ್ಜ್ನಲ್ಲಿ ತರಕಾರಿ ಎಷ್ಟು ದಿನ ಇಡಬಹುದು? ಉತ್ತರ: ಸಾಮಾನ್ಯ ತರಕಾರಿ 5-7 ದಿನ ಇಡಬಹುದು. ಎಲೆ ತರಕಾರಿ 2-3 ದಿನ ಇಡಬಹುದು. ಬೇರು ತರಕಾರಿ 1-2 ವಾರ ಫ್ರಿಡ್ಜ್ ಹೊರಗೆ ಉತ್ತಮ.